ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಸೊ ಇವತ್ತು ವಿಡಿಯೋದಲ್ಲಿ ನಾನು 1 ಡೇ ಚಾಲೆಂಜ್ನ ತಗೊಳ್ತಾ ಇದ್ದೀನಿ. ಅಂದರೆ 7 ಬ್ಲೌಸ್ ಇದೆ, ಒಂದು ದಿನಕ್ಕೆ 7 ಬ್ಲೌಸು ಇವತ್ತು ನಾನು ಹಾಕಲೇಬೇಕು. ಕಂಪ್ಲೀಟಾಗಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ. ಒಂದೇ ದಿನದಲ್ಲಿ 7 ಬ್ಲೌಸ್ನ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಚಾಲೆಂಜ್ ತಗೊಳ್ತಾ ಇದ್ದೀನಿ. ಸೊ 7 ಬ್ಲೌಸ್ನ ನಾನಿವತ್ತು ಕಂಪ್ಲೀಟ್ ಮಾಡ್ತೀನಿ, ಮಿಸ್ ಮಾಡೋ ಹಾಗೆ ಇಲ್ಲ. ನಾನಿವತ್ತು 7ಗೆ ಬಂದಿದ್ದೀನಿ. ಸೊ ಯಾಕಂದರೆ ನನಗೆ ಮದುವೆ ಬ್ಲೌಸೇ ಸುಮಾರು 5-6 ಬಂದಿದೆ. ಸೊ ಎಲ್ಲನೂ 7, 8, 10 ಆ ಥರ ಇರೋ ಮದುವೆ ಬ್ಲೌಸ್ಗಳು ನಾನು ಆಲ್ಮೋಸ್ಟ್ 2ನ್ನ ಕ್ಲಿಯರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇನ್ನೂ 2 ಮದುವೆ ಬ್ಲೌಸ್ಗಳಿದೆ, ಇನ್ನೂ 2 ಸಪ್ರೇಟ್ ಇದೆ. ಸೊ ಅಂದರೆ ಅದು ಮುಂದಿನ ವಾರ ಕೊಡೋದು. ಸೊ ಈ ವಾರ ಕೊಡೋದು 4 ಮದುವೆ ಬ್ಲೌಸ್ಗಳು. ಅದರಲ್ಲಿ 2 ಕ್ಲಿಯರ್ ಮಾಡಿದ್ದೀನಿ, ಇನ್ನೂ 2 ಪೆಂಡಿಂಗ್ ಇದೆ. ಸೊ ಅದರಲ್ಲಿ ಇವತ್ತು ಅದಕ್ಕೆ ಇವತ್ತು 7 ಬ್ಲೌಸ್ನ ಚಾಲೆಂಜ್ ತಗೊಳ್ತಾ ಇದ್ದೀನಿ. ಇವತ್ತು ಒಂದು ದಿನದಲ್ಲಿ ನಾನು 7 ಬ್ಲೌಸ್ನ ಕ್ಲಿಯರ್ ಮಾಡಿದ್ರೆ ನನಗೆ ಈಸಿ ಆಗುತ್ತೆ. ಮತ್ತು ನಾಳೆ ಇನ್ನೂ ಒಂದು ಮದುವೆ ಬ್ಲೌಸ್ನ ಹಾಕ್ಕೊಳ್ಬೇಕು. ಸೊ ಅದಕ್ಕೆ ಇವತ್ತು ಚಾಲೆಂಜ್ ತೊಗೊಳ್ತಾ ಇದ್ದೀನಿ. ನಾನು ಇವತ್ತು 7 ಬ್ಲೌಸ್ನ ಕಂಪ್ಲೀಟ್ ಮಾಡಲ್ವಾ ಅಂತ ಹೇಳ್ಬಿಟ್ಟು ಸಂಜೆ 10-11 ಗಂಟೆ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಮಾಡೇ ಹೋಗಬೇಕು. ಸೊ ನೋಡೋಣ ಬನ್ನಿ, ಅದಕ್ಕೆ ಇವತ್ತು ವೀಡಿಯೋನ ಮಾಡ್ತಿದ್ದೀನಿ. ಸೊ 7 ಬ್ಲೌಸು ಯಾವ್ಯಾವೆಲ್ಲ ಡಿಸೈನ್ನ ಹಾಕ್ತೀನಿ ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಸೊ ಹಾಕೋದೆಲ್ಲ ವೀಡಿಯೋನೂ ಮಾಡ್ತೀನಿ, ಆದರೆ ಎಲ್ಲ ರೆಡಿ ಆದಮೇಲೆ ಒಂದು ಸಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಹಾಕೋದನ್ನು ಮಾತ್ರ ತೋರಿಸ್ತೀನಿ, ಯಾಕಂದರೆ ನಾನು ಕುಂದನ್ನು ಕೊಡಬೇಕು. ಸೊ ತುಂಬ ಪೆಂಡಿಂಗ್ ಇಡೋಕ್ಕಾಗಲ್ಲ. ರೆಡಿ ಆಗಿದ ತಕ್ಷಣ ತೊಗೊಂಡೋಗಿ ಕೊಡಬೇಕು, ಯಾಕಂದರೆ ನಾನು ನಾಳೆ ಕೊಡಬೇಕು ಅವ್ರಿಗೆ. ಇವತ್ತು ನಾನು ಕಂಪ್ಲೀಟ್ ಮಾಡಬೇಕು. ಹಾಗಾಗಿ ಹಾಕ್ತಾನೆ ಯಾವ್ಯಾವೆಲ್ಲ ಡಿಸೈನ್ ಹಾಕ್ತಾಯಿದ್ದೀನಿ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು. ಇದು ಬಂದುಬಿಟ್ಟು ನಿನ್ನೆ ಬಂದಿದ್ದಂಥದ್ದು ಬ್ಲೌಸು. ಇದು ಬಂದುಬಿಟ್ಟು ನಿನ್ನೆ ನನಗೆ ತುಂಬ ಅರ್ಜೆಂಟಾಗಿ ಬಂತು. ನಿನ್ನೆ ರಾತ್ರಿ ಬಂದಿದ್ದು, ನಾನು ಇವತ್ತು ಮಧ್ಯಾಹ್ನ ಕೊಡಬೇಕು ನಾನು. ಸೊ ಫೈನಲಿ ವರ್ಕೆಲ್ಲ ರೆಡಿ ಆಗಿದೆ. ಇದನ್ನು ನಾನು ಇವಾಗ ಕುಂದನ ಕೊಡಬೇಕು. ಇದು ಬಂದುಬಿಟ್ಟು ಸ್ಟೋನ್ ಚೈನ್ ಬಾಲ್ಚೈನ್ ಏನಿಲ್ಲ ನೋಡಿ. ನಾನು ಬೆಳಿಗ್ಗೆ ಏನು ಗೊತ್ತಾ ವೀಡಿಯೋ ಮಾಡಲ್ಲ, ಇದೇನೇ ಎಲ್ಲ ಬರೀ ಸೌಂಡು, ಗಾಡಿ ಸೌಂಡ್ಗಳು ಸಿಕ್ಕಾಪಟ್ಟೆ ಇರುತ್ತೆ. ನನಗೆ ವಾಯ್ಸ್ ಕೊಡಬೇಕಾದಾಗ ನನಗೆ ಮಿಷಿನ್ ಸೌಂಡ್ ಮಾತ್ರ ಇರಬೇಕು, ಬೇರೆ ಸೌಂಡ್ ಬಂದರೆ ನನಗೆ ಅದಕ್ಕೆ ನಾನು ಒಂದ್ಸಲ ವೀಡಿಯೋ ಮಾಡೋಕ್ಕೆ ಬೇಜಾರಾಗೋಗ್ಬಿಡುತ್ತೆ. ಸೊ ಅವಾಗಿಂದ ಟ್ರೈ ಮಾಡ್ತಾಯಿದ್ದೀನಿ, ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಇವಾಗ ಇದು ನಾನು ಮಧ್ಯಾಹ್ನ ಕೊಡಬೇಕು ನೋಡಿ. ಇದು ಬ್ಲೌಸು. ಸೊ ನಾನು ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇದು ಕಾಂಬಿನೇಷನು. ಸೊ ಇದು ಬಂದುಬಿಟ್ಟು ಕ್ರೀಮ್ ಕಲರಲ್ಲಿ ಹಾಕಿರೋ ಅಂಥದ್ದು. ಹಾಗಾಗಿ ಇದನ್ನು ನಾನು ಸೈಡಲ್ಲಿ ಕಟ್ ಮಾಡಿದ್ದೀನಿ, ಯಾಕಂದರೆ ಇದು ಎಷ್ಟೋ ಸಲ ನನಗೆ ಸೂಜಿಗೆ ಸಿಗಾಕೊಂಡು ಈ ಪ್ಲೇಟ್ ಇದೆಯಲ್ಲ, ಇದು ಇಲ್ಲಿಗೆ ತಗ್ಲಾಕೊಂಡ್ಬಿಟ್ರೆ ಬೆಂಡೆ ಆಗಿಬಿಡುತ್ತೆ. ಇದು ನನಗೆ 3-4 ಸಲ ಆಗಿದೆ ಈ ಥರ. ಹಾಗಾಗಿ ನಾನು ಸೈಡಲ್ಲಿ ಈ ಥರ ಎಕ್ಸ್ಟ್ರಾ ಅಂದರೆ ಈ ಥರ ಕೊಟ್ಟಿರ್ತಾರೆ ನೋಡಿ, ಈ ಥರ ಇದನ್ನು ನಾನು ಕಟ್ ಮಾಡಿಬಿಡ್ತೀನಿ. ಅಂದರೆ ನನಗೆ ಸೂಜಿಗೆ ಸಿಗಂಗಿದ್ರೆ ಮಾತ್ರ ಕಟ್ ಮಾಡ್ತೀನಿ, ಇಲ್ಲಾಂದರೆ ಕಟ್ ಮಾಡೋಕ್ಕೆ ಹೋಗಲ್ಲ. ಈ ಥರ ನನಗೆ ಈ ನೀಡಲ್ಲಿ ಸಿಗಾಕೊಂಡ್ಬಿಟ್ಟು ಬೆಂಡೆ ಆಗಿಬಿಡುತ್ತೆ, ಸೂಜಿ ಕಟ್ ಆಗಿಬಿಡುತ್ತೆ. ಹಾಗಾಗಿ ಆ ಕಡೆ ತಗ್ಲುತ್ತಾಯಿತು ಅಂತೇಳಿ ನೋಡಿ ಇದನ್ನು ಹಿಂಗೆ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ಅವ್ರಿಗೆ ಬಿಟ್ಟಿದ್ದೀನಿ, ಏನಕ್ಕಾರ ಯೂಸ್ ಮಾಡಿದ್ರೆ ಮಾಡ್ಕೊಳ್ಳಿ. ಸೊ ಇಷ್ಟು ಕಟ್ ಮಾಡೇ ಮಾಡ್ತೀನಿ. ಅಂದರೆ ಅಲ್ಲಿ ಡಬಲ್ ಎಡ್ ಹಾಕಿದಾಗ ಸಿಂಗಲ್ ಎಡ್ಗೆ ಏನು ಪ್ರಾಬ್ಲಮ್ ಆಗಲ್ಲ, ಡಬಲ್ ಎಡ್ಗೆ ಹಾಕ್ತೀನಲ್ಲ ಅದು ಆವಾಗ ಈ ಥರ ಕಟ್ ಮಾಡ್ಕೊಳ್ತೀನಿ. ಸೊ ಇದು ರೆಡಿಯಾಗಿದೆ. ಇವಾಗ ನಾನು ಕುಂದನ್ನು ಕೊಡಬೇಕು. ಸೊ ಮಧ್ಯಾಹ್ನ ಇದನ್ನು ಕೊಡಬೇಕು. ಸೊ ಬನ್ನಿ ಹಾಗೆ. ಇದು ಬಂದು ನಾನು ಹಾಕ್ಕೊಂಡಿರೋದು ಒಂದೇ ಮದುವೆ ಬ್ಲೌಸಿಂದು 7 ಇದೆ. ಸೊ ಇದರಲ್ಲಿ 5 ಇದೆ, ಇದರಲ್ಲಿ 2 ಇದೆ. ಸೊ ಇವತ್ತು ಇದನ್ನು ನಾನು ಕಂಪ್ಲೀಟ್ ಮಾಡಲೇಬೇಕು ಇದನ್ನು. ಸೊ ಅದಾದಮೇಲೆ ಇನ್ನೂ 7 ಬ್ಲೌಸ್ ಇದೆ, ಅದನ್ನು ನಾನು ಕಂಪ್ಲೀಟ್ ಮಾಡಬೇಕು. ಸೊ ಇವತ್ತು ನಾನು ಈ 7 ಕಂಪ್ಲೀಟ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ನೋಡೋಣ ಈ ಟಾರ್ಗೆಟ್ ನಾನು ರೀಚ್ ಮಾಡ್ತೀನ ಇಲ್ವಾ ಅಂತೇಳಿ. ಇವತ್ತು 7 ಇದು ಮೊದಲನೇ ಬ್ಲೌಸ್ ಹಾಕ್ಕೊಂಡಿರೋದು. ಸೊ ಇದು ನಾನು 7 ಬ್ಲೌಸ್ ಹಾಕ್ತು ಅಂತ ಅಂದರೆ ನನಗೆ ಇವತ್ತಿನ ಕಂಪ್ಲೀಟಾಗಿ ಒಂದು ಮದುವೆ ಬ್ಲೌಸ್ನ ಕಂಪ್ಲೀಟ್ ಮಾಡ್ದಂಗೆ. ಇದು ಬಂದುಬಿಟ್ಟು ನಾನು ಮೊದಲನೇ ಡಿಸೈನ್ ಹಾಕ್ತಾ ಇರೋದು. ಸೊ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಹ್ಯಾಂಡನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಬಂದು ಬ್ಯಾಕ್ನ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಕುಂದನ್ನು ಕೊಡಬೇಕು. ಸೊ ಇದು ಬಂದುಬಿಟ್ಟು ಎರಡನೇ ಬ್ಲೌಸು ಹ್ಯಾಂಡ್ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಸೊ ಇದು ಹ್ಯಾಂಡ್ ರೆಡಿ ಮಾಡಿದ ತಕ್ಷಣ ಇದನ್ನು ತೆಗೆದು ಬ್ಯಾಕ್ನ ಅದಕ್ಕೆ ಸೆಟ್ ಮಾಡಿ ಇದಕ್ಕೆ ಇನ್ನೂ ಒಂದು ಡಿಸೈನ್ನ ಹಾಕ್ಕೊಳ್ತೀನಿ. ಸೊ ಇದು ಬಂದು 2ನೇ ಬ್ಲೌಸು. ಸೊ 2ನೇ ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೀನಿ. ಇನ್ನು 5 ಬ್ಲೌಸಸ್ ಇದೆ, ಇನ್ನು 5 ಬ್ಲೌಸ್ ಇದೆ. ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? ಸೊ ಆಲ್ಮೋಸ್ಟ್ ನೋಡಿ 11 ಆಗಿದೆ. ಸೊ 11 ಇದು ಬಂದುಬಿಟ್ಟು 2ನೇ ಬ್ಲೌಸ್ನ ಹಾಕ್ತಾಯಿದ್ದೀನಿ ನೋಡಿ. 1ನೇ ಬ್ಲೌಸು ಕ್ಲಿಯರ್ ಆಗಿದೆ ಅಲ್ಲಿ. ಇದು ಬಂದು 2ನೇ ಬ್ಲೌಸು. ಸೊ ಇವೆರಡನ್ನೂ ಇವಾಗ ನಾನು ಕುಂದನ್ಗೆ ಕೊಡಬೇಕು. ಸೊ ಇವಾಗ 2 ಕುಂದನ್ನು ಕೊಟ್ಟು ಬರ್ತೀನಿ, ಯಾಕೆ ನಾಳೆ ಕೊಡೋ ಬ್ಲೌಸ್ ಅಲ್ವಾ. ಸೊ ಬೇಗ ಕೊಟ್ಟರೆ ಬೇಗ ರೆಡಿ ಆಗುತ್ತೆ ಅಂದ್ಬಿಟ್ಟು ಸೊ ನಾನಿದು ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ಇವಾಗ 3ನೇ ಬ್ಲೌಸು ಹ್ಯಾಂಡ್ ಹಾಕಿಟ್ಟಿದ್ದೀನಿ. ಸೊ ಇದನ್ನು ಇವಾಗ ಫ್ರೇಮ್ ಹಾಕ್ಕೊಂಡು 3ನೇ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಬ್ಯಾಕು. ಸೊ ಇದು ಹ್ಯಾಂಡ್ ಆಲ್ರೆಡಿ ರೆಡಿಯಾಗಿದೆ. ಸೊ ಇದು ಬಂದುಬಿಟ್ಟು 4ನೇ ಬ್ಲೌಸು. ಸೊ ಇದು ಬಂದು ಹ್ಯಾಂಡ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಆಗಿದ ತಕ್ಷಣ ಅಲ್ಲಿ ಇಟ್ಕೊತೀನಿ. ಸೊ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು 5ನೇ ಬ್ಲೌಸ್ ಇದು. ಸೊ ಇದು 4ನೇ ಬ್ಲೌಸು. ಫೈನಲಿ 4 ಬ್ಲೌಸ್ ಒಂಥರ ಅರ್ಧ ಕ್ಲಿಯರ್ ಆಗ ಫೈನಲಿ 4ನೇ ಬ್ಲೌಸ್ ರೆಡಿ ಆಗ್ತಾ ಇದೆ ನೋಡಿ. ಆಲ್ರೆಡಿ 3 ಬ್ಲೌಸ್ 2 ಬ್ಲೌಸ್ ರೆಡಿ ಆಗಿದೆ, ಕುಂದನ್ನು ಕೊಟ್ಟಿದ್ದೀನಿ. ಇನ್ನೊಂದು ಬ್ಲೌಸು ಕೂಡ ರೆಡಿ ಮಾಡಿದ್ದೀನಿ 3. ಇದು ಬಂದು 4ನೇ ಬ್ಲೌಸು. ಸೊ ಟೈಮ್ ಗೊತ್ತಾಗಿದೆ ಗೊತ್ತಾ? 4:15 ಆಗಿದೆ ನೋಡಿ. ಟೈಮ್ ಬಂದುಬಿಟ್ಟು 4:15 ಆಗಿದೆ.
ಇದೊಂದು 5 ಗಂಟೆ ಜೊತೆ ಇದು ಕಂಪ್ಲೀಟ್ ಆಗುತ್ತೆ. ಸೊ ಇದಾಗಿದ್ದ ತಕ್ಷಣ ನೋಡಿ ಇದು 5ನೇ ಬ್ಲೌಸು. ಇದು ಹ್ಯಾಂಡ್ ರೆಡಿ ಮಾಡಿ ಇಟ್ಟಿದ್ದೀನಿ. ಡಬಲ್ ಹೆಡ್ ಇರೋದ್ರಿಂದ ಹ್ಯಾಂಡ್ ಸ್ವಲ್ಪ ಬೇಗ ಆಗುತ್ತೆ. ಸೊ ಇದು ರೆಡಿಯಾಗಿದೆ, ಅಂದರೆ ಹ್ಯಾಂಡ್ ರೆಡಿಯಾಗಿದೆ. ಸೊ ಇದಾಗಿದ್ದ ತಕ್ಷಣ ಇದು ರೆಡಿ ಮಾಡ್ಕೊಳ್ತೀನಿ. ಸೊ ಟೋಟಲ್ಲು ಇದು 4, ಇದು 5ನೇ ಬ್ಲೌಸ್. ಇದು ಬಂದುಬಿಟ್ಟು 5ನೇ ಬ್ಲೌಸ್ ಹಾಕ್ತಾಯಿದ್ದೀನಿ ನೋಡಿ. ಇದು 5ನೇ ಬ್ಲೌಸು. ಸೊ ಇದಕ್ಕೆ ಹ್ಯಾಂಡ್ ಎಲ್ಲ ಈ ಥರ ಬುಟ್ಟ ಬಂದಿದೆ. ಸೊ ಇದು ಬಂದು 5ನೇ ಬ್ಲೌಸ್ ಆಯಿತು. ಸೊ ಇವಾಗ ನೆಕ್ಸ್ಟು 6ನೇ ಬ್ಲೌಸು ಕೂಡ ರೆಡಿ ಆಗಿಬಿಟ್ಟಿದೆ ಆಲ್ರೆಡಿ. ಬಂದುಬಿಟ್ಟು 6ನೇ ಡಿಸೈನು, ಅಂದರೆ 6ನೇ ಬ್ಲೌಸು. ಇದು ನಾನು ಫಸ್ಟ್ ಟೈಮು ನಾನು ಡಿಸೈನ ಅಂದರೆ ಪರ್ಚೇಸ್ ಮಾಡಿ ಹಾಕಿರೋವಂಥದ್ದು 500 ರೂಪಾಯಿ ಡಿಸೈನು. ಸೊ ಹ್ಯಾಂಡ್ಗೆ ನೋಡಿ ಈ ಥರ ಬುಟ್ಟ ಬಂದಿದೆ, ತುಂಬ ಚೆನ್ನಾಗಿದೆ ಹ್ಯಾಂಡ್ಗೆ. ಸೊ ಇನ್ನು ಸ್ಟೋನ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನು ಅವರೆಲ್ಲ ಬಂದುಬಿಟ್ಟು ಸ್ಟೋನ್ ಚೈನ್ ಬಾಲ್ ಚೈನ್ ಏನೂ ಬೇಡ, ನನಗೆ ಬರೀ ಸ್ಟೋನ್ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ನಾನು ಸ್ಟೋನ್ ಚೈನ್ ಜಾಗ ಮಾಡಿಲ್ಲ. ಸೊ ಹೊಸ ಡಿಸೈನು, ತುಂಬ ಚೆನ್ನಾಗಿದೆ ಡಿಸೈನ್. ಇದು ಬಂದು ನೋಡಿ ಲಾಸ್ಟು 7ನೇ ಬ್ಲೌಸು ಹ್ಯಾಂಡ್ ಹಾಕ್ತಾಯಿದ್ದೀನಿ. ಸೊ ಫೈನಲಿ ಇವತ್ತು ನಂದು 7ನೇ ಬ್ಲೌಸು ಕೂಡ ಕಂಪ್ಲೀಟ್ ಆಯ್ತು. ಇದು ಬ್ಯಾಕ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಟೈಮ್ ಬಂದು ನೋಡಿ 8:30 ಆಗಿದೆ. ಆಗೋಷ್ಟೊತ್ತಿಗೆ ಇದನ್ನು ಫುಲ್ಲು ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಫೈನಲಿ ನಂದು 7 ಒಂದು ದಿನದಲ್ಲಿ 7 ಬ್ಲೌಸ್ನ ಹಾಕಿ ಸೊ ಚಾಲೆಂಜು ನಾನು ಇವತ್ತು ವಿನ್ ಆಗಿದ್ದೀನಿ ಫೈನಲಿ. ಸೊ ಇದು 7ನೇ ಬ್ಲೌಸು. ಸೊ ಫೈನಲಿ ಲಾಸ್ಟ್ ಕಂಪ್ಲೀಟ್ ಆಗ್ತಿದೆ. ಸೊ ಟೈಮ್ ಬಂದು ಆಲ್ಮೋಸ್ಟ್ 10 ಗಂಟೆ ಆಯಿತು. ಸೊ ಇದು ಮುಗಿಯೋಷ್ಟೊತ್ತಿಗೆ ಸೊ 10:30 ಆಗುತ್ತೆ. ಇನ್ನು ಫ್ರಂಟ್ ಎಲ್ಲ ಹಾಕಿ ಸೊ 10:30 ಮುಗಿಯುತ್ತೆ. ಸೊ ಇನ್ನು ಲಾಸ್ಟ್ ಇದೆ. ಸೊ ಇನ್ನು ಫೈನಲಿ 7 ಬ್ಲೌಸ್ ಇವತ್ತು ಕಂಪ್ಲೀಟಾಗಿ ಚಾಲೆಂಜ್ ನಾನು ಮುಗಿಸಿದ್ದೀನಿ. ಸೊ ಇದು ಬಂದು 8ನೇದು. ಸೊ ಇದಕ್ಕೆ ಹ್ಯಾಂಡ್ ಎಲ್ಲ ಹಾಕಿಟ್ಟಿದ್ದೀನಿ. ಸೊ ಇನ್ನು ಇದು ಬ್ಯಾಕ್ ಬಂದು ಅದರಲ್ಲಿ ಹಾಕ್ಕೊಳ್ತೀನಿ. ಸೊ ಇನ್ನೊಂದು ಅರ್ಧ ಗಂಟೆಗೆ ಫ್ರಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ, ಸೊ ಹ್ಯಾಂಡ್ ಇದು 8ನೇ ಬ್ಲೌಸು. ಫೈನಲಿ ನಾನು 7 ಬ್ಲೌಸ್ನ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಾನು ಅಂದ್ಕೊಂಡಿದ್ದು ಕೂಡ ಅಷ್ಟೇ. ಸೊ ಡೈಲಿ 8 ಬ್ಲೌಸ್, 4 ಮದುವೆ ಬ್ಲೌಸಲ್ಲಿ ಸೊ ಡೈಲಿ 8 ಬ್ಲೌಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಸೊ ಇನ್ನೂ ಒಂದು 5ನೇ ಮದುವೆ ಬ್ಲೌಸು. ಸೊ ಇದನ್ನು ನಾಳೆ ಹಾಕ್ಕೊಳ್ಳಲ್ಲ. ಇದು ಇನ್ನೊಂದು ಸ್ವಲ್ಪ ನನಗೆ ಸಿಂಗಲ್ ಇರೋವೆಲ್ಲ ಸಪ್ರೇಟಾಗಿ ಡಿಸೈನ್ಸ್ ಎಲ್ಲ ಇದ್ದಾವೆ. ಸೊ ಅದನ್ನೆಲ್ಲ ನಾಳೆ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ತೀನಿ. ಒಂದೊಂದು ಇರೋದು ನಾಡ್ದು ಬ್ಲೌಸ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ನನ್ನ ಚಾಲೆಂಜಲ್ಲಿ ಇವತ್ತು 7 ಬ್ಲೌಸ್ನ ಹಾಕ್ಕೊಂಡೋಗಿದ್ದೀನಿ. ಸೊ ಹಾಗೆ 8ನೇದು ಕೂಡ ನಾನು ಹ್ಯಾಂಡ್ನ ಹಾಕಿ ಇಟ್ಟಿದ್ದೀನಿ. ಇನ್ನು ನಾಳೆ ಎಲ್ಲ ಸಿಂಗಲ್ ಇರೋವೆಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ. ಇನ್ನೂ ಒಬ್ರದ್ದು ಒಂದು ಹೊಸಕೆ ಫಂಕ್ಷನ್ದು 3 ಬ್ಲೌಸ್ ಇದೆ. ಸೊ ಅದನ್ನು ಹೊಲಿಸಿ ಕೂಡ ಕೊಡಬೇಕು ನಾನು. ಸೊ ನಾಳೆ ಆದರೆ ಸಿಂಗಲ್ ಇರೋವೆಲ್ಲ ಆದರೆ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಹಾಗಾಗಿ ಸ್ವಲ್ಪ ನಾಳೆ ನಿಧಾನಕ್ಕೆ ಬರೋಣ ಅಂತ ಅಂದ್ಕೊಂಡಿನಿ. ಸೊ 3 ದಿನ ಬಂದು ನಿಜವಾಗ್ಲೂ ಟಯರ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ನಾಳೆ ಈಸಿಯಾಗಿ ಆರಾಮಾಗಿ ಭಾಗ ತೆಗೋಣ ಅಂದ್ಕೊಂಡಿನಿ. ನಾಳೆ ಬಂದು ಶ್ರೀರಾಮನವಮಿ ಹಬ್ಬ ಇದೆ. ಹಂಗಾಗಿ ಸ್ವಲ್ಪ ಏನಿಲ್ಲ, ನಮ್ಗೇನು ನಮ್ಮ ಫಸ್ಟ್ ಕೆಲಸ ಯಾಕಂದರೆ ಮದುವೆ ಬ್ಲೌಸ್ ಒಪ್ಕೊಳ್ತೀವಲ್ಲ ಕೊಡಬೇಕು. ಸೊ ನೋಡಿದ್ರಲ್ವಾ. ಸೊ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಿಷ್ಟು ನಾಳೆ ರೆಡಿ ಆದಮೇಲೆ 7 ಬ್ಲೌಸು ಕೂಡ ರೆಡಿ ಆದಮೇಲೆ ನಾಳೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಫಿನಿಶಿಂಗು. ಇದು ಬರೀ ನಿಮಗೆ ವರ್ಕ್ ಹಾಕೋದನ್ನು ಮಾತ್ರ ತೋರಿಸಿದ್ದೀನಿ. ಸೊ ಫಿನಿಶಿಂಗು ಎಲ್ಲ ಸ್ಟೋನ್ ಚೆನ್ನೆಲ್ಲ ಹಾಕಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಕಂಪ್ಲೀಟಾಗಿ ನಾಳೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ಲ